ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಜಯದ್ರಥನ ವಧೆಯಾದ ಕೂಡಲೇ ಅವರು ಕಣ್ಣೀರು ಸುರಿಸಿದರು ಅಂತ ಬರುತ್ತೆ ಮೊದಲನೇದು. ಕೌರವರು ಧೃತರಾಷ್ಟ್ರನ ಮಕ್ಕಳು. ಅಲ್ಲಿ ಕೃಪ ಬಹಳ ಸಿಟ್ಟಾದರಂತೆ, ಕೃಪಾಚಾರ್ಯರು ಬಹಳ ಸಿಟ್ಟಾದರಂತೆ. ಅವರು ಅರ್ಜುನನ ಮೇಲೆ ದೊಡ್ಡ ಸೈನ್ಯದ ಮಳೆ ಕರೀತಾರೆ. ಅವರು ಕೃಪರು ಗುರು. ಇವರಿಗೆ ಮೊದಲ ಗುರು ಕೃಪರೇ. MA ಕ್ಲಾಸಿಗೆ ದ್ರೋಣರು ಬಂದಿದ್ದಾರೆ, ಡಿಗ್ರಿ ಮುಗಿಯೋ ತನಕ ಕೃಪರೇ. ನನಗೆ ಅಸ್ತ್ರ ಕೊಡುವಾಗ ಹೇಳಿದರು, ಯಾವುದೇ ಕಾರಣಕ್ಕೂ ಇದನ್ನು ಗುರುವಿನ ಮೇಲೆ ಪ್ರಯೋಗ ಮಾಡಬೇಡ ಅಂತ ಹೇಳಿದರು. ಆದರೆ ಅದೇ ಆಚಾರ್ಯರ ಮೇಲೆ ನಾನು ಬಾಣ ಬಿಟ್ಟುಬಿಟ್ಟೆ ಅಂತ ಕೃಪಾಚಾರ್ಯರಿಗೆ ನಮಸ್ಕಾರ, ಇಂಥ ನನಗೆ ಧಿಕ್ಕಾರ ಅಂತ ಹೇಳ್ತಾನೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳಲ್ಲಿ ನಾವೀಗ ಯುದ್ಧ ಪರ್ವದಲ್ಲಿ 14ನೇ ದಿನದ ಯುದ್ಧವನ್ನು ಮುಗಿಸಿದ್ದೀವಿ, ಅಥವಾ ಮುಗಿಸೋ ಹಂತದಲ್ಲಿದ್ದೀವಿ. ಅಂದರೆ 14 ದಿನದಲ್ಲಿ ಏನಾಗಬೇಕಾಗಿತ್ತು ಅದು ಆಗೋಗಿದೆ ಆಲ್ರೆಡಿ. ಅದು ಏನಂದರೆ ಜಯದ್ರಥನ ವಧೆ. ಸೊ ಇದಾದ ನಂತರ ಏನಾಗುತ್ತೆ, ಈ ಎಲ್ಲ ವಿಚಾರಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಜಯದ್ರಥನ ವಧೆಯಾಗಿದೆ ಮತ್ತು ಬಹಳಷ್ಟು ಜನ ಸಮಾಧಾನದ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಈ ಪೇಷನ್ಸಿಂದ ನೀವು ಕೇಳಿದ್ದೀರಾ. ನಮಗೂ ಹಾಗೆ ಅನಿಸ್ತಾ ಇತ್ತು, ನಿಮ್ಗೆ ಅನಿಸೋ ಥರ ನನಗೂ ಅನಿಸ್ತಾ ಇತ್ತು, ಜಯದ್ರಥ ಯಾಕೆ ಇಷ್ಟು ಲೇಟು ಇನ್ನು ಸಹಾಯಕ್ಕೆ ಅಂತ. ಕೆಲವೊಬ್ಬರು ನಮಗೇನಾದರೂ ಲಂಚ ಕೊಟ್ಬಿಟ್ಟಿದ್ದಾನೆ ಜಯದ್ರಥ ಅಂತ ಕೆಲವೊಬ್ರು ಕೇಳ್ತಾಯಿದ್ರು. ಕೆಲವರು ನಮಗೆ ಸಾಫ್ಟ್ ಕಾರ್ನರ್ ಇದೆ. ಆ ಥರ ಏನೂ ಇಲ್ಲ. ಒಂದು ಕಥೆಗೆ ನ್ಯಾಯ ದಕ್ಕಬೇಕಾಗುತ್ತೆ. ಕಥೆಯ ಒಂದು ಭಾಗಕ್ಕೆ ಮಾತ್ರವಲ್ಲ. ಸೊ ಡೆಸ್ಟಿನೇಷನ್ ಅಷ್ಟೇ ಇಂಪಾರ್ಟೆಂಟು ಜರ್ನಿ ಕೂಡ. ಹೀಗಾಗಿ ನಾವು ಆ ಒಂದು ವಿವರಗಳನ್ನ ಹೇಳ್ತಾ ಹೋದರು ಸರು. ಸೊ ಜಯದ್ರಥ ಕೊನೆಗೂ ವಧೆ ಆಗಿದ್ದಾನೆ. ಆದರೆ ಬಹಳಷ್ಟು ಜನರು ಪ್ರಶ್ನೆ ಕೇಳಿರುವಂಥದ್ದು, ಈ ಪ್ರಶ್ನೆ ಈಗಲೇ ತೊಗೋತಾ ಇದ್ದಾನೆ ಯಾಕೆಂದರೆ ಇದು ತುಂಬ ರಿಲೆವೆಂಟ್ ಆಗಿರೋದ್ರಿಂದ. ಆ ಪ್ರಶ್ನೆ ಏನಂದರೆ, ಕೃಷ್ಣನ ಒಂದು ಕಥೆ ಬರುತ್ತೆ. ಅದರಲ್ಲಿ ಕೃಷ್ಣ ತನ್ನ ಚಕ್ರದಿಂದ ಸೂರ್ಯನ ಮರೆಮಾಚ್ತಾನೆ. ಆವಾಗ ಎಲ್ಲರೂ ಅನ್ಕೋತಾರೆ ಸೂರ್ಯ ಮುಳುಗಿದ ಅಂಥೇಳಿ. ಅವನು ಹೊರಗಡೆ ಬರ್ತಾನೆ, ಜಯದ್ರಥ ಅಡಕೊಂಡವನು. ಆಗ ಮತ್ತೆ ವಾಪಸ್ ಇವನು ಚಕ್ರವನ್ನು ತೆಗೆದು ಸೂರ್ಯ ಮುಳುಗಿಲ್ಲ ಅಂತ ತೋರಿಸ್ತಾನೆ. ಆವಾಗ ಹತ್ಯೆ ಮಾಡ್ತಾನೆ ಅರ್ಜುನ ಅನ್ನೋದು. ಸೊ ಇದನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳೋದು. ಇದರಲ್ಲಿ ತುಂಬ ಇನ್ನೂ ಡಿಟೇಲ್ ಇದೆ. ಇದು ದೂರದರ್ಶನ ಮಹಾಭಾರತದಲ್ಲೂ ಹೀಗೆ ಬಂದಿತ್ತು ಅಂತ ತುಂಬ ಜನ ಹೇಳಿದ್ದಾರೆ, ನಂಗೆ ನೆನಪಿಲ್ಲ ಅದು. ಬಟ್ ಭಾಳ ಪ್ರಚಲಿತದಲ್ಲಿರುವಂಥ ಮತ್ತು ಭಾಳ ಸ್ವಾರಸ್ಯಕರವಾದ ಕಥೆ ಇದು. ಕೃಷ್ಣನ ಒಂದು ಆತನ ಒಂದು ತಂತ್ರಗಾರಿಕೆಯನ್ನು ತೋರಿಸುವಂಥ ಒಂದು ಕಥೆ ಇದು. ಬಟ್ ಇದು ಮೂಲ ಮಹಾಭಾರತದಲ್ಲಿ ಇಲ್ಲ, ನೀವು ಹೇಳಿರೋ ಹಾಗೆ. ಸೊ ಆ ಬಗ್ಗೆ ಹೌದು, ಅದೇನೆ ಈ ಕಥೆ ಮೂಲ ಮಹಾಭಾರತದಲ್ಲಿಲ್ಲ. ಇದು ಬಿಟ್ಟೋಯ್ತಾ ಅಂತಲೇ ಹಲವರಿಗೆ ಕೇಳಿದ್ದಾರೆ, ಅಲ್ಲೂ ಕೇಳಿದ್ದಾರೆ. ನನಗೂ ಹೊರಗಡೆನಲ್ಲೂ ಇದನ್ನು ನೋಡಿದವರು ತುಂಬ ಜನ ಅದನ್ನು ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ದಾರೆ. ಇದು ಬಹಳ ವ್ಯಾಪಕವಾಗಿ ಪ್ರಚಾರದಲ್ಲಿರುವ ಕಥೆ. ನಾನು ನಿಮಗೆ ಆಫ್ ದ ರೆಕಾರ್ಡ್ ಕಳಸಲ ಮಾತಾಡುವಾಗ ಹೇಳ್ತಾ ಇದ್ನಲ್ಲ, ನಾನು ಮೊದಲು ಓದಿದ್ದೆ ಜಯದ್ರಥನ ಕಥೆನ ಅಮರಚಿತ್ರ ಕಥೆಯಲ್ಲಿ ಅಂತ. ಮಹಾಭಾರತದಲ್ಲಿ ನಾನು ಮೊದಲು ಓದಿದ ಕತೆ ಜಯದ್ರಥನ ಕಥೆ ಅಮರಚಿತ್ರ ಕಥೆಯಲ್ಲಿ. ಅಲ್ಲಿ ಅದೇ ಇತ್ತು, ಕೃಷ್ಣ ಮರೆ ಮಾಡ್ತಾನೆ, ಅರ್ಜುನ, ಆ ಕಥೆನೇ ಇತ್ತು. ಅಲ್ಲಿಂದ ಹಿಡಿದು ಎಲ್ಲ ಕಡೆಗೂ ಓದಿದೆ. ಆಮೇಲೆ ಮಹಾಭಾರತದ ಹಲವು ಪಾಠಾಂತರಗಳಲ್ಲೂ ಇವೆ, ಹೊರಗಡೆ ಹುಟ್ಟಿದ್ದು ಅಲ್ಲ. ಮಹಾಭಾರತದ ಪಾಠಾಂತರಗಳಲ್ಲೂ ಆ ಕಥೆ ಇದೆ. ಆ ಕಥೆ ಸೊಗಸಾಗಿದೆ, ರೋಚಕವಾಗಿದೆ. ಮೂಲ ಮಹಾಭಾರತದಲ್ಲಿ ಇಲ್ಲ ಅಂತ ಕ್ರಿಟಿಕಲ್ ಎಡಿಷನ್ನವರು ತೀರ್ಮಾನ ಮಾಡಿದ್ದಾರೆ. ಆದರೆ ಕತೆ ಬಹಳ ಇದು ಏನಂದರೆ, ಸೂರ್ಯಾಸ್ತ ಆಗ್ತಾ ಬಂದುಬಿಡತ್ತೆ. ಜಯದ್ರಥನನ್ನು ಸಮೀಪಿಸೋಕ್ಕಾಗೋದಿಲ್ಲ ಅರ್ಜುನ ಅವರಿಗೆ ಅಂತ. ಯಾಕೆಂದರೆ ಅವನನ್ನು ಇವರು ಭಾಳ ಅಡಗಿಸಿಟ್ಟಿದ್ದಾರೆ, ಸುತ್ತ ಸೈನ್ಯ ಇದೆ, ಹೋಗೋಕ್ಕಾಗಲ್ಲ ಅಂತ ಇದೆಯಲ್ಲ. ಅದು ನಾವು ನೋಡಿದ್ವಿ. ಅದು 14ನೇ ದಿನ ಅಷ್ಟು ವಿಸ್ತಾರ ಆಗಿದ್ದು ಕೂಡ ನಾವು ಹೇಳೋದಕ್ಕೆ ಅದೇನೆ. ಯಾಕೆಂದರೆ ಅಲ್ಲಿವರೆಗೆ ಹೋಗೋದೇ ದೊಡ್ಡ ಕೆಲಸ ಆಯಿತು, ಕೊಲ್ಲೋದು ದೊಡ್ಡ ಕೆಲಸ ಆಗಲಿಲ್ಲ. ಅರ್ಜುನ ಎಷ್ಟೊತ್ತು ತೊಗೊಂಡ ಕೊಲ್ಲೋದಕ್ಕೆ ಅಂದರೆ, ಜಯದ್ರಥನ ಎದುರಿಗೆ ಹೋಗಿ ನಿಮಿಷಗಳಲ್ಲಿ ಕೊಂದುಬಿಟ್ಟ ಅವನು. ಆದರೆ ಜಯದ್ರಥನ ಎದುರಿಗೆ ಹೋಗೋದೇ ದೊಡ್ಡ ಪ್ರೊಸೆಸ್ ಆಗಿಬಿಡ್ತು. ಅದನ್ನು ಇಟ್ಟುಕೊಂಡು ಈ ಕಥೆಯನ್ನು ಬೆಳೆಸಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಮೂಲದಲ್ಲೂ ಕೂಡ ಅವನ ಎದುರಿಗೆ ಹೋಗೋದು ಕಷ್ಟ ಆಯ್ತಲ್ಲ, ಕೊನೆಗೂ ಹೋಗೋಕ್ಕಾಗಲೇ ಇಲ್ಲ, ತಲುಪಲಿಕ್ಕಾಗಲೇ ಇಲ್ಲ ಅಂತ ಆ ಕಥೆ ಹೇಳುತ್ತೆ. ಆಗ ಏನಂದರೆ, ಸೂರ್ಯಾಸ್ತ ಆಗ್ತಾ ಇದೆ, ಜಯದ್ರಥನ ಹತ್ರ ಇನ್ನೂ ಹೋಗೋಕ್ಕಾಗಿಲ್ಲ, ಅವನು ಕಾಣ್ತಾನೂ ಇಲ್ಲ ಅಂತ ಆ ಕಥೆ ಹೇಳುತ್ತೆ. ಅವನು ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ, ಅಡಗಿಸಿಟ್ಟಿದ್ದಾರೆ ಅಂತ. ಆದರೆ ಮೂಲದ ಕಥೆ ಹಾಗಲ್ಲ. ಅವನು ಕಾಣಿಸಿದಾನೆ, ಇವನು ಎದುರಿಗೆ ಸಿಕ್ಕಿದ್ದಾನೆ, ಅಲ್ಲಿದ್ದಾನೆ ಅಂತ ಗೊತ್ತಿದೆ, ಅಷ್ಟು ಅಸ್ಪಷ್ಟತೆ ಅಲ್ಲ. ಆಮೇಲೆ ಅಡಗಿಸಿಟ್ಟಿಲ್ಲ ಅವನನ್ನು.
ಅವನನ್ನು ಅಡಗಿಸಿಟ್ಟಿಲ್ಲ, ರಕ್ಷಣೆಯಲ್ಲಿಟ್ಟಿದ್ದಾರೆ. ರಕ್ಷಣೆಯಲ್ಲಿಡೋದು ಬೇರೆ, ಅಡಗಿಸಿಡೋದು ಬೇರೆ. ಉದಾಹರಣೆಗೆ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಬಂದರೆ ಪ್ರೈಮ್ ಮಿನಿಸ್ಟರ್ ಹತ್ರಕ್ಕೆ ನಾವು ಹೋಗೋಕ್ಕಾಗಲ್ಲ, ಸುತ್ತ ಪೊಲೀಸರು ಇವರು ಇರ್ತಾರೆ. ರಕ್ಷಣೆಯಲ್ಲಿಟ್ಟಿರೋದು ಇದು, ಅಡಗಿಸಿರೋದು ಬೇರೆ. ಆದರೆ ಈ ಕಥೆ ರಕ್ಷಣೆಯಲ್ಲಿಟ್ಟಿದ್ದು ಅಂತ ಹೇಳಲ್ಲ, ಅಡಗಿಸಿಟ್ಟಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಅವನು ಎಲ್ಲಿದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಲ್ಲಿವರೆಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಸೂರ್ಯ ಮುಳುಗ್ತಾ ಇದ್ದಾನೆ ಅಂತಂದಾಗ ಕೃಷ್ಣ ತನ್ನ ಚಕ್ರದಿಂದ ಇದನ್ನು ಮರೆ ಮಾಡಿಬಿಟ್ಟ ಅಂತ, ಸೂರ್ಯನನ್ನು ಮರೆ ಮಾಡಿದ ಅಂತ, ತನ್ನ ಚಕ್ರದಿಂದ ಅಂತ. ಸೂರ್ಯನನ್ನು ಮರೆ ಮಾಡಿದ ಕೂಡಲೇ ಅವರಿಗೆ ಅನ್ನಿಸ್ತು ಸೂರ್ಯಾಸ್ತ ಆಯಿತು ಅಂತ. ಆಗ ಆ ಕಡೆ ಸೈನ್ಯದಲ್ಲಿ ಒಂದು ಇದು ಏನು ಹರ್ಷೋದ್ಗಾರ, ವಿಜಯೋತ್ಸವ ಎಲ್ಲ ಆಗತ್ತೆ. ಎಲ್ಲ ಆಗಿ ಅವನು ಹೊರಗೆ ಬರ್ತಾನೆ ಜಯದ್ರಥ. ಆಗ ಕೂಡಲೇ ಕೃಷ್ಣ ಚಕ್ರವನ್ನು ತಗೊಂಡು ಬಾಣ ಬಿಡು ಅಂತ ಅರ್ಜುನನಿಗೆ ಹೇಳ್ತಾನೆ. ಆ ಕಥೆ ಪ್ರಸಿದ್ಧ ಕಥೆ ಪ್ರಕಾರ ಅರ್ಜುನನಿಗೂ ಹೇಳೋದಿಲ್ಲ ಮರೆ ಮಾಡ್ತೀನಿ ಅಂತ. ಅವನು ಅದನ್ನು ಇನ್ನೂ ಕೆಲವು ಕಡೆ ಬೆಳೆಸಿದ್ದಾರೆ. ಕೃಷ್ಣ ಹೀಗೆ ಮಾಡಿದಾಗ ಅರ್ಜುನ ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗಿ ಬಿಟ್ಟ ಅಂತ. ಕೆಲವು ಕಡೆ ಚಿತ್ರಗಳು ಅದೇ ಥರ ಇವೆ, ಎದುರುಗಡೆ ಅಗ್ನಿ ಇದೆ, ಅರ್ಜುನ ಹಿಂಗೆ ನಿಂತ್ಕೊಂಡಿದ್ದಾನೆ. ಆಗ ಕೃಷ್ಣ ಹೇಳ್ತಾನೆ ಸೂರ್ಯಾಸ್ತ ಆಗಿಲ್ಲ, ನಾನು ಮಾಡಿದ್ದಿದು, ಹಾಗಾಗಿ ನೀನು ಇದನ್ನು ಮಾಡು ಅಂತ. ಇನ್ನೊಂದು ಕತೆ ಚಕ್ರದ ಕತೆ ಇಲ್ಲ, ಗ್ರಹಣದ ಮೂರನೇದು ಬರುತ್ತೆ. ಅದಕ್ಕಿಂತ ಮೊದಲು ಇನ್ನೊಂದು ಕತೆ, ಕೃಷ್ಣ ತನ್ನ ಮಹಿಮೆಯಿಂದ ಕತ್ತಲನ್ನು ಮಾಡ್ದ ಅಂತ. ಸೂರ್ಯನಿಗೆ ಮರೆ ಮಾಡದ ಒಂದು ವಸ್ತುವನ್ನ ಅಂತಲೂ ಇಲ್ಲ, ಕೃಷ್ಣನ ಮಹಿಮೆಯಿಂದ ಕತ್ತಲ ಆವರಿಸ್ತು, ಹಾಗಾಗಿ ಅವ್ರು ಅಂದ್ಕೊಂಡ್ರು ಸೂರ್ಯಾಸ್ತ ಆಯಿತು ಅಂತ ಇನ್ನೊಂದು ಕತೆ. ಮೂರನೆಯ ಕಥೆ ಏನು ಅಂತ ಅಂದರೆ, ಅದು ಗ್ರಹಣ ಆಗಿತ್ತು. 18 ದಿನದಲ್ಲಿ 2 ಗ್ರಹಣ ಆಗಿತ್ತು ಅಂತ ಒಂದು ವಿದ್ವಾಂಸರ ಇದಿದೆ. ಇಲ್ಲೆಲ್ಲಾದ್ರೂ ಉಲ್ಲೇಖ ಬಂದಿಲ್ಲ, ಆ ಥರದ್ದೊಂದು ಅವರು ಇದನ್ನು ಹೇಳ್ತಾರೆ. ಜ್ಯೋತಿಷ್ಯದ ಆಧಾರದ ಮೇಲೆ 2 ಗ್ರಹಣ ಬಂದು ಹೋಗಿದೆ ಅಂತ. ಅದು ಗ್ರಹಣ ಆಗಿತ್ತು, ಅಷ್ಟೊತ್ತು ಸೂರ್ಯ ಕಾಣಿಸ್ಲಿಲ್ಲ, ಗ್ರಹಣ ಬಿಟ್ಟು ಕೂಡಲೇ ಸೂರ್ಯ ಕಾಣಿಸಿದ ಅಂತ ಒಂದು ಅದಕ್ಕೆ ಸಮರ್ಥನೆ ಕೊಡ್ತಾರೆ. ಅಲ್ಲಿ ಏನು ಅಂದರೆ, ಯಾಕದು ಬಂತು ಅಂತ ಕೇಳಿದರೆ, ಕೃಷ್ಣನ ಇದು ತಂತ್ರ ಅಂತ ಇದೆಯಲ್ಲ, ಕೃಷ್ಣ ಭಕ್ತರಿಗೆ ಇದು ಮಹಿಮೆ ಅಂತ ಅನಿಸತ್ತೆ. ಹಾಗಲ್ಲದೆ ನೋಡುವವರಿಗೆ ಏನಂದರೆ ಇದು ಮೋಸ ಅಂತ ಅನಿಸತ್ತೆ. ಈ ತಂತ್ರ ಅನ್ನೋದು ಅದು ಒಂಥರ ಅದರ ಗೆರೆ ಇದೆಯಲ್ಲ, ಬಹಳ ತೆಳು. ಅದು ಒಬ್ಬನಿಗೆ ಇದು ತಂತ್ರ ಅಂತ ಅನ್ಸಿದ್ರೆ ಇನ್ನೊಬ್ಬರಿಗೆ ವಂಚನೆ ಅಂತ ಅನ್ಸುತ್ತೆ, ಕುತಂತ್ರ ಅಂತ ಅನ್ಸುತ್ತೆ. ಹಾಗಾಗಿ ಕೃಷ್ಣ ಮೋಸ ಮಾಡದ ಅಲ್ವಾ ಅಂತ. ಹಾಗಾಗಿ ಜಯದ್ರಥನನ್ನು ನೀವು ಶಕ್ತಿಯಿಂದ ಕೊಂದಿಲ್ಲ, ಸಾಮರ್ಥ್ಯದಿಂದ ಕೊಂದಿಲ್ಲ, ಮೋಸದಿಂದ ಕೊಂದಿದ್ದೀರಿ ಅಂತ. ಹಾಗಾಗಿ ಸೂರ್ಯಾಸ್ತದೊಳಗೆ ಕೊಲ್ಲದೇ ಇದ್ದರೆ ಅಂತ ಬಂದಿರೋ ಅದು ಪಾಸಾಗಿರ್ಬೋದು, ಆದರೆ ನ್ಯಾಯ ಸಂದಿಲ್ಲ, ಇಲ್ಲಿ ಧರ್ಮದಂತೆ ನಡೆದುಕೊಂಡಿಲ್ಲ ಅಂತ ಒಂದು ಆಕ್ಷೇಪ ಬರುತ್ತಲ್ಲ, ಆ ಆಕ್ಷೇಪಕ್ಕಿಲ್ಲ ಅವತ್ತು ಗ್ರಹಣ ಬಂದಿತ್ತು ಅಂತ ಹೇಳ್ತಾರೆ. ಆದರೆ ಪ್ರಶ್ನೆ ಏನು ಅಂದರೆ, ಗ್ರಹಣ ಬಂದಿದ್ದು ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ವಾ? ಈಗ ಗ್ರಹಣ ಬಂದಿದ್ದು ಗೊತ್ತಾಗೋದಕ್ಕೆ ಜ್ಯೋತಿಷಿ ಆಗಬೇಕು ಅಂತಿಲ್ಲ, ಯಾವತ್ತು ಬರುತ್ತೆ ಅಂತ ಗೊತ್ತಾಗೋದಕ್ಕೆ ಖಗೋಳ ವಿಜ್ಞಾನ ಗೊತ್ತಿರಬೇಕು. ಅದು ಮಾಡರ್ನೋ ಪುರಾತನವೋ ಖಗೋಳ ವಿಜ್ಞಾನ, ಮುಂದಿನ ತಿಂಗಳು ಗ್ರಹಣ ಆಗತ್ತೆ ಅಂತ ಈಗಲೇ ಹೇಳೋದಕ್ಕೆ ಖಗೋಳ ವಿಜ್ಞಾನ ಗೊತ್ತಿರಬೇಕು. ಅಲ್ಲಿ ಗ್ರಹಣ ನಡೀತಾ ಇರುವಾಗ ಯಾವ ವಿಜ್ಞಾನ ಬೇಕು? ಕಾಣಿಸತ್ತಲ್ವ ಅಂತ. ಯಾಕೆಂದರೆ ಹಗಲಿನಲ್ಲಿ ಕತ್ತಲಾಗತ್ತೆ, ನೋಡ್ತಾ ನೋಡ್ತಾ ಸೂರ್ಯನನ್ನು ಆವರಿಸ್ತಾ ಬರುತ್ತೆ ನೆರಳು, ಹಾಗೇ ತೆರೆದುಕೊಳ್ತಾ ಬರುತ್ತೆ. ಗ್ರಹಣ ಹೀಗಾಗತ್ತೆ. ಹಾಗಾಗಿ ಅದು ಗ್ರಹಣ ಆಗಿದ್ರೆ ಅವ್ರಿಗೆ ಗೊತ್ತಾಗದೇ ಇರ್ತಿತ್ತಾ? ಇವನಿಗೆ ಮಾತ್ರ ಗೊತ್ತಾಗೋದು ಹೆಂಗೆ ಗ್ರಹಣ? ಅವರು ವಿದ್ವಾಂಸರೂ ಬೇಕಾಗಿಲ್ಲ, ಸಾಮಾನ್ಯರಿಗೆ ಗೊತ್ತಾಗುತ್ತೆ ಅಂತ. ಹಾಗಾಗಿ ಗ್ರಹಣ ಎಷ್ಟೊತ್ತಿಗೆ ಆರಂಭ ಆಯಿತು, ಗ್ರಹಣ ಎಷ್ಟೊತ್ತಿಗೆ ಬಿಡುತ್ತೆ ಅನ್ನೋದು ಗೊತ್ತಿರುತ್ತೆ ಅವರಿಗೆ. ಅದರಿಂದಾಗಿ ಗ್ರಹಣ ಬಂದಿದ್ದನ್ನು ಸೂರ್ಯಾಸ್ತ ಅಂತ ಅವ್ರು ಅಂದ್ಕೊಳ್ಳೋ ಸಾಧ್ಯತೆಗಳಿಲ್ಲ. ಆ ಥರ ಬಂದರು ಲಾಜಿಕ್ಕಿಗೆ ಹೇಳಿದೆ. ಆದರೆ ವಾಸ್ತವವಾಗಿ ಅದು ಯಾವುದರ ಪ್ರಸ್ತಾಪವೂ ಬೇಕಾಗಿಲ್ಲ. ಏನಂದರೆ ಹಾಗೇನೂ ನಡೀಲೇ ಇಲ್ಲ. ಅಷ್ಟೊತ್ತಿಗೆ ಅಲ್ಲಿಗೆ ಹೋಗಿ ತಲುಪಿದ್ರು ನಾವು ಹಿಂದೆ ನೋಡಿದ್ವಲ್ಲ, ಅದೇ ನಡೀತು ಅಂತ. ಆದರೆ ನೀವು ಹೇಳಿದಾಗ ಕಥೆ ಬಹಳ ರೋಚಕ. ನಾವು ಹೀಗೆ ಜಯದ್ರಥನ್ ಕೊಂದ ಅಂತಂದಾಗ ಸುಮಾರು ಜನಕ್ಕೆ ನಿರಾಸೆ ಆಗಿರುತ್ತೆ. ಯಾಕೆಂದರೆ ಆ ಕಥೆ ಬರುತ್ತೆ ಅಂತಲೇ ಅಂದ್ಕೊಂಡಿರ್ತಾರೆ. ಇದೇನೂ ಇಲ್ಲ, ಜಯದ್ರಥನ ಎದುರಿ ಬಂದ 2 ಬಾಣನೋ 3 ಬಾಣನೋ ವಿನಿಮಯ ಮಾಡಿಕೊಂಡು ಇವನು ಕೊಂದಾಗೋಯ್ತು ಅರ್ಜುನ ಅಂತ. ಹಾಗಾಗಿ ಜಯದ್ರಥನನ್ನು ಕೊಲ್ಲೋದು ಅನ್ನೋ ವಿಷಯದಲ್ಲಿ ಏನೋ ವಿಷಯ ಇಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಅಂತ ರೋಚಕತೆ ಇಲ್ಲ. ಸ್ಟೋರಿನಲ್ಲಿ ತುಂಬಾ ರೋಚಕತೆ ಇದೆ ಈ ಸ್ಟೋರಿನಲ್ಲಿ. ಆದರೆ ಒರಿಜಿನಲ್ ಅಲ್ಲಿ ವೃದ್ಧಕ್ಷತನ ಸ್ಟೋರಿನಲ್ಲಿ ಕ್ಲೈಮ್ಯಾಕ್ಸ್ ರೋಚಕವಾಗಿತ್ತು ಅಲ್ವಾ? ಅವನು ಆ ಶಾಪ ಕೊಟ್ಟಿದ್ದು, ಆ ಶಾಪ ಫಲಿಸದೆ ಹೋಗಿದ್ದು, ಅದೋಗಿ ತೊಡೆ ಮೇಲೆ ಬಿದ್ದಿದ್ದು, ಗೊತ್ತಾಗದೆ ಎದ್ದು ನಿಂತಿದ್ದು, ಅದಕ್ಕೆ ಕೆಳಗೆ ಬಿದ್ದಿದ್ದು, ಇವನ್ ತಲೆ ಚೂರಾಗಿದ್ದು ಇದೆಯಲ್ಲ, ಅದು ಇದಕ್ಕಿಂತ ರೋಚಕ. ಅದು ಆ ಕಥೆ ಪ್ರಸಿದ್ಧ ಆಗಲಿಲ್ಲ. ಸೊ ಹಾಗೆ ಮೂಲ ಮಹಾಭಾರತ ಮತ್ತು ಬೇರೆ ಬೇರೆ ವರ್ಷನ್ಗಳಲ್ಲಿ
ಮೂಲ ಮಹಾಭಾರತದಲ್ಲಿ ಇಲ್ಲ ಅಂತಂದ್ರೂ ಕೂಡ ಬೇರೆ ವರ್ಷನ್ಗಳಲ್ಲಿದೆ, ಮಹಾಭಾರತದ ವರ್ಷನ್ಗಳಲ್ಲೇ ಇವೆ. ಅಂದರೆ ಎರಡು ಥರ ಇದೆಯಲ್ಲ, ಯಾವ ಮಹಾಭಾರತದಲ್ಲೂ ಇಲ್ಲ, ಮಹಾಭಾರತದಿಂದ ಹೊರಗೆ ಒಂದು ಕತೆ ಹುಟ್ಟಿದೆ ಅನ್ನೋ ಥರದ್ದು ಒಂದಿಷ್ಟಿವೆ. ಕರೆಕ್ಟ್. ಮಹಾಭಾರತದ ಪಾಠಾಂತರಗಳಲ್ಲಿ, ನೀವು ವರ್ಷನ್ ಅಂತೀವಲ್ಲ ಶಾಸ್ತ್ರೀಯ ಭಾಷೆ, ಅದಕ್ಕೆ ಪಾಠಾಂತರ ಅಂತ, ಪಾಠಾಂತರಗಳಲ್ಲಿ ಈ ಕಥೆ ಇದೆ. ಆದರೆ ಆ ಪಾಠಾಂತರಗಳನ್ನೆಲ್ಲ ಇಟ್ಟುಕೊಂಡು ವಿದ್ವಾಂಸರು ನೋಡಿದಾಗ ಇಲ್ಲ ಇದಲ್ಲ ಅನ್ನೋದು ಅವರಿಗೆ ಇದಾಗಿದೆ. ಅಂದರೆ ಅದನ್ನು ಹಲವು ಕ್ರಮಗಳಿಂದ ಅದನ್ನು ನೋಡ್ತಾರೆ. ಒಂದು ರಿಸರ್ಚ್ ಅಂತ ಅಂದಾಗ ಅದಕ್ಕೊಂದು ಕ್ರಮ ಇರುತ್ತೆ. ಅದನ್ನೆಲ್ಲ ನೋಡಿದಾಗ ಇದಕ್ಕೆ ಇದಿಲ್ಲ, ಅಂದರೆ ಈ ಕಥೆ ನಡೆದಂತೆ ಅನ್ನಿಸೋದಿಲ್ಲ ಅಂತ ಕಿತ್ತಾಕಿರ್ತಾರೆ ಅದನ್ನು. ಎಸ್. ಸೊ ಅಲ್ಲಿಗೆ ಬಹಳಷ್ಟು ಜನರ ಮನಸ್ಸಲ್ಲಿರುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಮೂಲ ಮಹಾಭಾರತವನ್ನೇ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈಗ ಮೂಲ ಮಹಾಭಾರತವನ್ನು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಮೂಲ ಮಹಾಭಾರತದಲ್ಲಿ ಇಲ್ಲದೇ ಇರುವಂಥ ಪ್ರಸಂಗಗಳನ್ನ ಕೂಡ ನಾವು ಸರ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಕೆಲವೊಂದು ಸಲ ನೀವು ಅದನ್ನು ನೆನಪಿಸ್ತೀರಿ, ಕೆಲವೊಂದು ಸಲ ಸರ್ ಅದನ್ನು ಮುಂಚೆನೇ ಹೇಳಿರ್ತಾರೆ. ಸೊ ಈ ಒಂದು ಜರ್ನಿ ಹೀಗೆ ಹೋಗೋದು ತುಂಬ ಒಳ್ಳೆಯದಂತ ಅನಿಸುತ್ತೆ. ಎಸ್ ಸರ್. ಸೊ ಆವತ್ತಿನ ದಿನ ಅದೇ ತುಂಬ ಜನರ ಮನಸ್ಸಲ್ಲಿ ಅದು ಕೂಡ ಇದೆ. ವಧೆ ಆದಮೇಲೆ ಏನಾಯಿತು, ಕೌರವ ರಿಯಾಕ್ಷನ್ ಹೇಗಿತ್ತು, ಈ ಪ್ರಶ್ನೆ ಕೂಡ ಇದೆ. ಎಸ್ ಸರ್. ಜಯದ್ರಥನ ವಧೆಯಾದ ಕೂಡಲೇ ಅವರು ಕಣ್ಣೀರು ಸುರಿಸಿದ್ರು ಅಂತ ಬರುತ್ತೆ ಮೊದಲನೇದು. ಕೌರವರು ಧೃತರಾಷ್ಟ್ರನ ಮಕ್ಕಳು. ತಥೋ ದೃಷ್ಟ ವಿನಿಹತಂ ಸಿಂಧುರಾಜಂ ಜಯದ್ರಥಂ ಪುತ್ರಾಣಾಂ ತವ ನೇತ್ರೇಭ್ಯೋ ದುಃಖಾದ್ ಬಹ್ವ ಪತಜ್ಜಲಂ ಅಂತ ಸಂಜಯ ಧೃತರಾಷ್ಟ್ರನೇ ಹೇಳ್ತಾನೆ. ನಿನ್ನೆಲ್ಲ ಮಕ್ಕಳ ಕಣ್ಣಿಂದ ನೀರು ಸುರಿಯಿತು ಅಂತ. ಅಂದರೆ ಈ ಯಾರದ್ದಾರು ಒಬ್ಬ ಮಹಾವೀರನ ಸಾವಾದಾಗ ನಷ್ಟ ಆಯಿತು ಅನ್ನುವ ಚರ್ಚೆ ಬೇರೆ ಬರುತ್ತೆ ಸಾಧಾರಣವಾಗಿ, ಅದು ಬರುತ್ತೆ. ಆದರೆ ಜಯದ್ರಥನ ಸಾವು ಅಂತಂದಾಗ ಧೃತರಾಷ್ಟ್ರನ ಮಕ್ಕಳ ಕಣ್ಣಲ್ಲಿ ನೀರು ಬಂತು ಅಂತ. ಅದಕ್ಕೆ ಒಂದು ಕಾರಣ ತಂಗಿ ಗಂಡ, ದುಶ್ಶಲೆಯ ಗಂಡ, ಮನೆ ಅಳಿಯ ಅಂತ ಒಂದು, ಒಬ್ಬಳೇ ಇವಳು ಅವಳ ಗಂಡ ಅನ್ನೋದು ಒಂದು. ಮತ್ತು ಅವನು ಅವ್ರ ಜೊತೆಗೆ ಬಹಳ ನಂಟಿತ್ತು. ಅವನಿಗೆ ಬರೀ ಅಳಿಯ ಅನ್ನೋ ಥರ ಇರಲಿಲ್ಲ. ಅವನು ನಿಜ ಹೇಳಬೇಕು ಅಂದರೆ 100 ಜನರ ಜೊತೆಗೆ 101ನೇವನಾಗಿ ಅವನು ಇವ್ರ ಜೊತೆಗಿದ್ದ. ಅಂದರೆ ಇವರು ಅಷ್ಟು ದುಷ್ಟಕೂಟದಲ್ಲಿ ಜಯದ್ರಥ ಪ್ರಮುಖವಾಗಿ ಭಾಗವಹಿಸ್ತಾ ಇದ್ದ. ಆಮೇಲೆ ದುಷ್ಟಕೂಟದಲ್ಲಿ ಮೇನ್ ದುಷ್ಟರಲ್ಲಿ ಅವನು ಒಬ್ಬ ಆಗಿದ್ದ. ಖಂಡಿತ. ಎಷ್ಟೋ ಜನ ಈಗ 19ನೇ ಕೌರವ ಹೇಗಿದ್ದೋ ಗೊತ್ತಿಲ್ಲ ನಮಗೆ. ಹೌದು. ಬಟ್ 3-4 ಜನ ಗೊತ್ತಿದ್ರಲ್ಲ, ಅದರಲ್ಲಿ ಇವನು ಒಬ್ಬ ಆಗಿದ್ದ. ಈಗ ದುರ್ಯೋಧನನನ್ನು ಬಿಟ್ಟರೆ ಅವರ ಕೂಟಕ್ಕೆ ಬಂದು ಒಂದು ತೀರ್ಮಾನ ಮಾಡೋದು, ಹಿಂಗೆ ಮಾಡೋಣ ಅಂತ ಹೇಳೋದ್ರಲ್ಲಿ ದುಶ್ಯಾಸನ ಒಬ್ಬನೇ ಕಾಣಿಸ್ತಾನೆ, ಉಳಿದವ್ರು ಏನು ಕಾಣಿಸೋದಿಲ್ಲ. ಈ 4 ಜನ ಬಿಟ್ಟರೆ, ಅಂದರೆ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ 4 ಜನ ಬಿಟ್ಟರೆ 5ನೇ ಜಯದ್ರಥನೇ ಅವ್ರ ಜೊತೆಗೆ ಇರ್ತಾ ಇದ್ದಿದ್ದು. ಇವ್ರು 4 ಜನ ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ರು, ಇಲ್ಲಿ ಹೆಚ್ಚಾಗಿ ಇಲ್ಲೇ ಇರ್ತಾ ಇದ್ರು. ಆದರೆ ಉಳಿದಂತೆ 5ನೇನಾಗಿ ಸೇರ್ಕೊಳ್ತಿದ್ದವನೇ ಅವನು. ಹಾಗಾಗಿ ಅಂದರೆ ಅದರ ಅರ್ಥ ಏನಂದರೆ ನಂಟು ಬಹಳ ಇದೆ ಅವನಿಗೆ, ಇಲ್ಲಿಯ ಜೊತೆಗೆ ನಂಟು ಬಹಳ ಇಟ್ಕೊಂಡಿದ್ದ ಅನ್ನೋ ಕಾರಣಕ್ಕಾಗಿ ದುಃಖ ಆಯಿತು ಅಂತ ಬರುತ್ತೆ. ಇದು ಸ್ವಲ್ಪ ಅಪರೂಪದ, ಅಂದರೆ ಅಭಿಮನ್ಯು ಸತ್ತಾಗ ಅಲ್ಲಿ ಆ ಥರ ನೋವಾಯ್ತು, ದುಃಖ ಆಯಿತು ಅನ್ನೋದು ಬರುತ್ತಲ್ಲ, ಜಯದ್ರಥ ಸತ್ತಾಗೆ ಇಲ್ಲಿ ಬರುತ್ತೆ ಅಂತ. ಜಯದ್ರಥ ದುಷ್ಟ, ಆ ಪಕ್ಷ ಅನ್ನೋ ಒಂದು ಅಂಶ ಬೇರೆ, ಆದರೆ ಸಂಬಂಧ ಅನ್ನೋದು ಬೇರೆ ಅಲ್ವಾ. ಅವ್ನು ದುಷ್ಟನೋ ಶಿಷ್ಟನೋ, ಅವನನ್ನು ಬದುಕಿಸ್ಬೇಕು ಅಂತ ಹೇಳಿ ಒಂದಷ್ಟು ಇಮೋಷನ್ ಇನ್ವೆಸ್ಟ್ ಮಾಡಿದ್ದಾರೆ. ಹೌದು, ಕಷ್ಟಪಟ್ಟಿದ್ದಾರೆ ಅವರು, ಹೆಂಗಾದ್ರೂ ಮಾಡಿ ಬದುಕಿಸ್ಲೇಬೇಕು ಅಂತ ಹೇಳಿ. ಸೊ ಹಿಂಗಾಗಿ ಅವ್ರಿಗೆ ಸಹಜವಾಗಿ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ. ಬೇರೆ ಸಾವುಗಳಿಗಿಂತ ಈ ಸಾವು ಭಿನ್ನ, ಯಾಕೆಂದ್ರೆ ಬೇರೆ ಸಾವುಗಳು ಅವ್ರಿಗೆ ಗೊತ್ತಿಲ್ಲ, ಆಗ್ತಾ ಇವೆ, ಅದು ಹೃದಯಕ್ಕೆ ಭಾಳ ತಟ್ಟೋದು ಇಲ್ಲ. ಬಟ್ ಈ ಸಾವು ಹಾಗಲ್ಲ, ಬಿಕಾಸ್ ದೇ ಆರ್ ಇನ್ವಾಲ್ವ್ಡ್ ಇನ್ ದಟ್. ಸೊ ನ್ಯಾಚುರಲಿ. ಮತ್ತು ಅಲ್ಲಿ ಇನ್ನೊಂದು ಅವ್ನು ಮಾತು ಹೇಳೋದು ಬಹ್ವಪತಜ್ಜಲಂ ಅಂತ ಹೇಳ್ತಾನೆ. ಅಂದರೆ ಸುಮ್ಮನೆ ಒಂದು ಕಣ್ಣೀರು ಬಂತು ಅಂತಲ್ಲ, ಯಾವುದೋ ಅಂತ ಸಾವು ಬಂದಾಗ ಕಣ್ಣೀರು ಬರುತ್ತೆ, ಇಲ್ಲಿವರೆಗೆ ಬರ್ಬೋದು ಅಷ್ಟೇ, ಅದು ಹಂಗಲ್ಲ ಅಂತ. ಕಣ್ಣೀರು ಸುರಿಸಿದರು ಧಾರಾಕಾರವಾಗಿ, ಬಹು ಅಪತಜ್ಜಲಂ ಅಂತ. ಕಣ್ಣೀರು ಬಹಳ ಸುರಿತು ಅಂತ, ಅಂದರೆ ಧಾರಾಕಾರವಾಗಿ, ಅಂದರೆ ಅತ್ರು ಅಂತಲೇ ಹೇಳಬೇಕು. ಈಗ ಕಣ್ಣೀರು ಬಂತು ಅಲ್ಲ, ಅತ್ರು ಅಂತಲೇ ಹೇಳಬೇಕು, ಅಷ್ಟು ಆಯಿತು ಅವರಿಗೆ ಅಂತ. ಆದರೆ ಅದು ಆಗ್ತಾ ಇದ್ದಾಗ ಈ ಕಡೆನಲ್ಲಿ ಭೀಮ ಸಿಂಹನಾದ ಮಾಡ್ತಾನೆ. ಅವನವನ ಧ್ವನಿ ಬಹಳ ದೊಡ್ಡದದು, ಭೀಮನ ಧ್ವನಿ ಅನ್ನೋದು. ಯುದ್ಧ ಆರಂಭದಲ್ಲಿ ಮೊಟ್ಟ ಮೊದಲಿಗೆ ಭೀಮನ ಸಿಂಹನಾದದಿಂದ ಆರಂಭ ಆಗುತ್ತೆ. ಮೊದಲನೇ ದಿವಸ ನಾವು ಅದನ್ನು ಹೇಳಿದ್ವಿ, ಎಲ್ಲ ಬೆಚ್ಚಿ ಬಿದ್ದು ಬಿಡ್ತಾರೆ ಅವನು ಕೂಗಿಗೆ. ಅಂದರೆ ಎಲ್ಲರಿಗೂ ಆ ಧ್ವನಿ ಕೇಳಿ ಗೊತ್ತಿರಲ್ವಲ್ಲ. ಅವನಿಲ್ಲಿ ಸಿಂಹನಾದ ಮಾಡ್ತಾನೆ. ಪೂರಯಾಮಾಸ ರೋದಸಿ ಅಂತ, ಆಕಾಶನೆಲ್ಲ ತುಂಬಿಬಿಡ್ತು ಆ ಶಬ್ದ ಅಂತ. ಅದು ಯುಧಿಷ್ಠಿರನಿಗೆ ಕೇಳಿಸತ್ತೆ. ಓಕೆ, ಈಗ ಅಲ್ಲಿದೆ ಯುಧಿಷ್ಠಿರ, ಇಲ್ಲಿದ್ದಿದ್ದು ಅಲ್ಲಿ ಕೇಳಿಸತ್ತೆ. ಎಷ್ಟು ದೂರ ಇದೆ ಅನ್ನೋದು ನಮಗೆ ಗೊತ್ತಿದೆ, ಯಾಕೆಂದ್ರೆ ಒಬ್ಬೊಬ್ಬರು ಅಲ್ಲಿಂದ ದಾಟ್ಕೊಂಬರುವಾಗ ಎಷ್ಟಾಗಿದೆ ಅಂತ. ಅವನಿಗೆ ಗೊತ್ತಾಯಿತು ಜಯದ್ರಥ ಸತ್ತಿದ್ದಾನೆ ಅಂತ. ಅವರು
ರಣವಾದ್ಯಗಳನ್ನು ಮೊಳಗಿಸ್ತಾರೆ. ಓಕೆ. ರಣವಾದ್ಯಗಳನ್ನು ಮೊಳಗಿಸ್ತಾರೆ. ರಣವಾದ್ಯಗಳನ್ನು ಮೊಳಗಿಸಿದವರು ಭಾರೀ ಉತ್ಸಾಹ ಮೂಡಿಬಿಡುತ್ತೆ ಅವರಲ್ಲಿ. ಅಂದರೆ ಆವೇಶ ಬಂತು ಅಂತಾಗತ್ತಲ್ಲ. ಸೂರ್ಯಾಸ್ತ ಆಗ್ತಾ ಇದೆ ಈಗಂದರೆ ಈಗ ಇನ್ನು ವೀರಾವೇಶದಿಂದ ಯುದ್ಧ ಮುಂದುವರಿಯಲ್ಲ. ಯಾವಾಗಲೂ ಸೂರ್ಯಾಸ್ತ ಆಗ್ತಾ ಇದೆ ಅಂತ ಕೂಡಲೇ ಅವರು ಸ್ವಲ್ಪ ಡೌನ್ ಆಗ್ತಾ ಹೋಗ್ತಾರಲ್ಲ, ಅಲ್ಲಿ ಹಂಗಾಗೋದೇ ಇಲ್ಲ. ಜಯದ್ರಥ ಸತ್ತ ಅನ್ನೋದು ವೀರಾವೇಶ ಅವರಲ್ಲಿ ಇದಾಗಿ ಅವರಷ್ಟು ಜನ ಸೇರಿ ದ್ರೋಣನ ಮೇಲೆ ಮುಗಿಬಿದ್ದು ಬಿಡ್ತಾರೆ. ಹೊಸ ಉತ್ಸಾಹದಿಂದ, ಹೊಸ ಉತ್ಸಾಹ ಬೆಳಗಾದಂಗೆ. ಹಾಗಾಗಿ ಸಂಜಯ ಹೇಳ್ತಾನೆ, ಸೂರ್ಯ ಅಸ್ತ ಆಗುತ್ತಾ ಇರುವಾಗ ದ್ರೋಣರ ಸೈನ್ಯಕ್ಕೂ ಪಾಂಚಾಲರ ಸೈನ್ಯಕ್ಕೂ ರೋಮಹರ್ಷವಾಗುವಂಥ ಅಂದರೆ ರೋಮಾಂಚಕವಾಗುವಂಥ ಒಂದು ಯುದ್ಧ ನಡೆದೋಯ್ತು ಅಂತ. ಈ ಗೆಲುವು ಸೋಲುಗಳು ಅನ್ನೋದಿದೆಯಲ್ಲ, ಅಥವಾ ಈ ಥರದ್ದು ಯಾವುದೋ ಒಂದು ನಿರೀಕ್ಷೆ ಫಲಿಸೋದು, ನಿರೀಕ್ಷೆಯಲ್ಲಿ ವೈಫಲ್ಯ ಕಾಣೋದು ಅನ್ನೋದಿದೆಯಲ್ಲ, ಅದು ಮನುಷ್ಯನನ್ನು ಎಷ್ಟು ಬದಲಾಯಿಸಿಬಿಡತ್ತೆ ಅನ್ನೋದಕ್ಕೆ ಇವರು ಈಗ ನಿರಾಶರಾಗ್ಬಿಟ್ಟಿದ್ದಾರೆ. ಈಗ ದಾಳಿ ಮಾಡಿದರೆ ಅಷ್ಟು ಪ್ರತಿಭಟಿಸುವ ಉತ್ಸಾಹ ಮನಸ್ಸಿಗಿರೋದಿಲ್ಲ. ಬಿಟ್ಟ ಬಾಣಕ್ಕೆ ಕೈಯಲ್ಲಿಂದ ಬಾಣ ಹೋಗ್ಬೋದು ತಡೆಯೋದಕ್ಕೆ ಬಿಟ್ಟರೆ, ಆದರೆ ಅವರಲ್ಲಿ ಹಾಗಲ್ಲ ಅಂತ. ಅದು ಭಾರದ್ವಾಜಂ ಜಿಘಾಂಸವಹ ಅಂತ ಹೇಳ್ತಾನೆ ಸಂಜಯ. ದ್ರೋಣರನ್ನು ಕೊಂದೇ ಬಿಡೋಣ ಅಂತಲೇ ಮುನ್ನುಗ್ಗಿಬಿಟ್ರಂತೆ. ಜಯೋನ್ಮತ್ತಾಸ್ತತಸ್ತತಃ ಅಂತ ಅಂದರೆ ಆ ಜಯ ಅನ್ನೋದಿದೆಯಲ್ಲ, ಅವರನ್ನು ಉನ್ಮತ್ತರನ್ನಾಗಿಸಿತ್ತು ಅಂತ, ಉನ್ಮಾದ ಅನ್ನೋ ಥರ ಆಗಿಬಿಟ್ಟಿತ್ತು ಅಂತ. ಆ ಕಡೆಯಲ್ಲಿ ಏನಾಯಿತು ಅಂದರೆ, ಈಗ ಅವರು ಕಣ್ಣೀರು ಸುರಿಸಿದ್ರು ಅಂತ ಆಯ್ತಲ್ಲ, ಯುದ್ಧ ಏನು ಮುಗಿದಿಲ್ಲ ಇನ್ನು ಸೂರ್ಯಾಸ್ತ ಆಗಲಿಕ್ಕಿದೆಯಲ್ಲ. ಅಂದರೆ ಇಲ್ಲಿ ಆರಂಭದಲ್ಲಿ ಮತ್ತೆ ದ್ರೋಣರ ಮೇಲೆ ಅವರು ಮುಗಿಬಿದ್ರು. ಅಲ್ಲಿ ಕೃಪ ಬಹಳ ಸಿಟ್ಟಾದರಂತೆ, ಕೃಪಾಚಾರ್ಯರು ಬಹಳ ಸಿಟ್ಟಾದರಂತೆ. ಅವರು ಅರ್ಜುನನ ಮೇಲೆ ದೊಡ್ಡ ಸೈನ್ಯದ ಮಳೆ ಕರೀತಾರೆ ಅವರು. ಅದರ ಜೊತೆಗೆ ಅಶ್ವತ್ಥಾಮ ಸೇರ್ಕೊಳ್ತಾನೆ ಅವ್ರ ಜೊತೆಗೆ, ಮಾವಾಳಿಯ ಸೋದರಳಿ ಅವನು ಸೇರ್ಕೊಳ್ತಾನೆ. ಇಬ್ಬರೂ ಸೇರಿ ಅರ್ಜುನನ ರಥದ ಎದುರಿಗೆ ಬಂದು ಅವನ ಮೇಲೆ ಬಾಣ ಬಿಡೋದಕ್ಕೆ ಆರಂಭ ಮಾಡ್ತಾರೆ. ಇಬ್ಬರೂ ಬಹಳ ತೀಕ್ಷ್ಣವಾದ ಬಾಣಗಳಿಂದ ಅವನನ್ನು ಗಾಯಗೊಳಿಸ್ತಾರೆ. ಅವನಿಗೆ ಅಂದರೆ ಬಹಳ ಅದು ಘಾಸಿ ಆಯಿತು ಅಂತ ಹೇಳ್ತಾನೆ ಸಂಜಯ. ಆ ಥರ ಮಾಡ್ತಾರೆ. ಆದರೆ ಅವನು ವಾಪಸ್ ಮಾಡಲೇಬೇಕಲ್ಲ ಅರ್ಜುನ ಅವನು. ಆದರೆ ಅವನಿಗಷ್ಟು ಪೆಟ್ಟಾಗುತ್ತಾ ಇದ್ದರೂ ಅರ್ಜುನ ಮೃದು ಯುದ್ಧ ಮಾಡಿದಂತೆ. ಸೋಜಿಘಾಂಸುರ್ ಗುರುಂ ಸಂಖ್ಯೆ ಗುರೋಸ್ತನಯಮೇವಚ ಶಕಾರಾಚಾರ್ಯಕಂ ತತ್ರ ಕುಂತೀಪುತ್ರೋ ಧನಂಜಯ ಅಂತ. ಇವನು ಬಾಣ ಬಿಡಲೇಬೇಕು, ಆದರೆ ಒಬ್ಬರು ಗುರು, ಇನ್ನೊಬ್ಬ ಗುರುಪುತ್ರ. ಕೃಪರು ಗುರು ಇವರಿಗೆ, ಮೊದಲ ಗುರು ಕೃಪರೇ. MA ಕ್ಲಾಸಿಗೆ ದ್ರೋಣರು ಬಂದಿದ್ದಾರೆ, ಡಿಗ್ರಿ ಮುಗಿಯೋ ತನಕ ಕೃಪರೇ. ಹಾಗಾಗಿ ಹಿಂಸೆ ಆಗಬಾರ್ದು ಅಂತ, ಸಾಯಿಸಬಾರದು ಅಂತಲೂ ಅಲ್ಲ, ಅವ್ರಿಗೆ ನೋವಾಗಬಾರ್ದು ಅಂತ, ಇಬ್ಬರಿಗೂ ನೋವಾಗಬಾರದು ಅಂತ ಅವನು ಶಿಷ್ಯ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಂಡಂತೆ. ಚಕಾರ ಆಚಾರ್ಯಕಂ ತತ್ರ ಅಂತ ಬಹಳ ನಿಧಾನವಾಗಿ ಬಾಣಗಳನ್ನು ಬಿಡ್ತಾ ಇದ್ದಂತೆ. ಅವ್ರು ಅಸ್ತ್ರ ಬಿಟ್ಟರೆ ಅಸ್ತ್ರ ತಡಿತಾ ಇದ್ದಂತೆ ಅಷ್ಟೇ. ಆದರೆ ಇಷ್ಟಾದರೂ ಏನಾಯಿತು ಅಂದರೆ ಅದು ಕೃಪರಿಗೆ ಬಹಳ ಜೋರಾಗೇ ತಾಕ್ತಂತೆ. ಅಷ್ಟು ಕಷ್ಟಪಟ್ಟು ನಿಧಾನವಾಗಿ ಬಾಣ ಬಿಡಿದ್ರೆ, ಈ ನಿಧಾನ ಬಾಣ ಬಿಡೋದು ಅಂದರೆ ಹೆಂಗೆ ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ? ಹಾಗಾಗಿ ಅವರು ತುಂಬ ಬಾಣ ಬಿಡ್ತಾ ಇದ್ರಲ್ಲ, ಇವನು ಅಷ್ಟೇ ಬಾಣಗಳನ್ನು ಬಿಡಬೇಕಲ್ಲ. ಬಹುತ್ವಾತ್ತು ಅಂತ ಅಂದರೆ ಬಹಳ ಬಾಣಗಳ ತಾಗದ್ವಲ್ಲ. ಹಾಗಾಗಿ ಅವರು ಎಚ್ಚರ ತಪ್ಪುತ್ತಾರೆ, ಕೃಪರು ಎಚ್ಚರ ತಪ್ಪಿ ಕುಸಿದು ಬಿಡ್ತಾರೆ. ಅಲ್ಲಿ ಸಾರಥಿಗೆ ಏನು ಅನಿಸುತ್ತೆ, ಅವ್ರ ಸಾರಥಿಗೆ ಅಂದರೆ ಸತ್ರು ಅಂತ ಅನಿಸ್ಬಿಡತ್ತೆ. ಹತೋಯ ಮಿತಿ ಜ್ಞಾತ್ವ, ಸತ್ರು ಅಂತ ಅಂದ್ಕೊಂಡು ಅವ್ನು ಜೋರಾಗಿ ರಥವನ್ನು ಹೊರಗೆ ತಗೊಂಡು ಹೋಗ್ಬಿಡ್ತಾನೆ. ಅಂದರೆ ಸಾಧಾರಣವಾಗಿ ಎಚ್ಚರ ತಪ್ಪಿದ್ರೆ ಸತ್ರ ಅನ್ನೋದು ಗೊತ್ತಾಗುತ್ತೆ ಎಲ್ಲ ಸಂದರ್ಭದಲ್ಲಿ. ನಾವು ತುಂಬ ಸಲ ನೋಡಿದ್ವಲ್ಲ, ಎಚ್ಚರ ತಪ್ಪಿದ ಕೂಡಲೇ ಸಾರಥಿ ಮುಂದುವರಿಸೋದು. ಆದರೆ ಅವ್ರು ಯಾವ ಥರ ಪೆಟ್ಟು ತಿಂದು ಬೀಳ್ತಾರೆ ಅಂತ ಅಂದರೆ ಸತ್ತೋದ್ರು ಅಂತಲೇ ಅವನಿಗೆ ತೀರ್ಮಾನ ಆಗಿಬಿಡತ್ತೆ. ಯಾವಾಗ ಅವರಿಗೆ ಹಾಗಾಯಿತೋ ಅಶ್ವತ್ಥಾಮನು ಪಲಾಯನ ಮಾಡಿಬಿಡ್ತಾನೆ. ಅವ್ರ ಜೊತೆಗೆ ಇವನ್ ಮೇಲೆ ಯುದ್ಧ ಮಾಡ್ತಾ ಇದ್ನಲ್ಲ, ಅವನು ಅಲ್ಲಿಂದ ಪಲಾಯನ ಮಾಡಿಬಿಡ್ತಾನೆ. ಅರ್ಜುನನಿಗೆ ಬಹಳ ದುಃಖ ಆಗತ್ತೆ. ರಥ ಏವ ಮಹೇಶ್ವಾಸ ಕೃಪಣಂ ಪರ್ಯವೇದಯತು ಅಂತ ಬಹಳ ನೋವಾಗ್ಬಿಡತ್ತೆ. ಕೃಷ್ಣನಿಗೆ ಹೇಳ್ತಾನೆ, ಪಶ್ಯನ್ನಿದಂ ಮಹಾಪ್ರಜ್ಞ ಕ್ಷತ್ತ ರಾಜಾನ ಮುಕ್ತವಾನ್ ಕುಲಾಂತ ಕರಣೆ ಪಾಪೆ ಜಾತಮಾತ್ರೇ ಸುಯೋಧನೆ. ವಿದುರನನ್ನು ನೆನಪು ಮಾಡ್ಕೋತಾನೆ. ಅದು ಎಂಥ ಒಂದು ವ್ಯಕ್ತಿತ್ವ ವಿದುರ ಅಂತ ಅಂದರೆ ಮಹಾಭಾರತದಲ್ಲಿ
ನಮಗೆ ಈ ಮಹಾಭಾರತ ಸೀರೀಸ್ನಲ್ಲಿ ವಿದುರನನ್ನು ಬಹಳ ಸಲ ಮುಟ್ಟೋದಕ್ಕಾಗಲಿಲ್ಲ ನಮಗೆ. ಕೆಲವು ಸಲ ಬಂದೋದ ಅವನು. ಆದರೆ ನನ್ನ ವಿದುರ ಪುಸ್ತಕದಲ್ಲಿ ನಾನು ಸಮಗ್ರವಾಗಿ ಅದನ್ನು ಕೊಟ್ಟಿದ್ದೀನಿ. ಅವನು ಎಂಥವನು ಅಂದರೆ, ಅವನು ದುರ್ಯೋಧನ ಹುಟ್ಟಿದಾಗ ಹೇಳಿದ್ದ ಅದನ್ನು, ಕುಲಕ್ಷಯಕ್ಕೆ ಹುಟ್ಟಿದಾನೆ ಇವನನ್ನು ಬಿಟ್ಬಿಡಬೇಕು ಅಂತ ಆವಾಗಲೇ ಹೇಳಿದ್ದ ಅವನು ಮುಂದೆ ಪ್ರತಿ ಸಲನೂ ಹೇಳ್ತಾ ಇದ್ನಲ್ಲ. ಈ ವಿನಾಶದ ಹಂತದಲ್ಲಿ ಪ್ರತಿಯೊಬ್ಬರು ವಿದುರನ್ನು ನೆನ್ಪು ಮಾಡ್ಕೊಳ್ತಾರೆ. ಭೀಷ್ಮ ನೆನ್ಪು ಮಾಡ್ಕೊಳ್ತಾನೆ, ದ್ರೋಣರು, ಧೃತರಾಷ್ಟ್ರ, ಸಂಜಯ, ಕೊನೆಗಂತೂ ದುರ್ಯೋಧನನೂ ನೆನ್ಪು ಮಾಡ್ಕೋತಾನೆ, ದುರ್ಯೋಧನ ತಮ್ಮಂದ್ರು ನೆನ್ಪು ಮಾಡ್ಕೋತಾನೆ. ಇದನ್ನು ಅವನು ಹೇಳಿದ್ದ ಮೊದಲೇ ಅಂತ. ಅಂದರೆ ಅವನು ಜ್ಯೋತಿಷ್ಯ ಹೇಳಿ ಭವಿಷ್ಯ ಹೇಳಿದ್ದಲ್ಲ, ಅವನು ಪ್ರಾಜ್ಞನಾಗಿ ಹೇಳಿದ್ದು. ಈ ಹೆಜ್ಜೆ ನಾಳೆ ಇಂಥದ್ದನ್ನು ಉಂಟು ಮಾಡುತ್ತೆ ಅಂತ ಮೊದಲ ಹೆಜ್ಜೆಗಳಲ್ಲಿ ಹೇಳಿದ್ದ ಅವನು. ಈಗ ಕೃಷ್ಣ ಸಂಧಾನ ಮುರಿದಾಗ ಇಲ್ಲ ಇದು ಯುದ್ಧ ಆಗತ್ತೆ, ನೀವೆಲ್ಲ ನಾಶ ಆಗ್ತೀರಿ ಅಂತ ಯಾರೂ ಹೇಳ್ಬೋದು. ಆದರೆ ಅವನು ಅದಲ್ಲ, ಮೊದಲ ಹೆಜ್ಜೆಗಳಲ್ಲೇನೆ ಇಲ್ಲ ಇದು ಹೀಗಾಗತ್ತೆ ಅಂತ. ಎಷ್ಟು ಮೊದಲು ಅಂದರೆ ದುರ್ಯೋಧನ ಹುಟ್ಟಿದ ಕೂಡಲೇ ಅಂತ. ದುರ್ಯೋಧನ ಹುಟ್ಟಿದ ಕೂಡಲೇ ಹೊರಗಡೆಯಿಂದ ಬಂದ ಪ್ರತಿಕ್ರಿಯೆ ಇತ್ತಲ್ಲ, ಪ್ರಾಣಿಗಳಿಂದ ಇನ್ನೊಂದರಿಂದ, ಅದನ್ನು ನೋಡಿ ಹೇಳಿದ್ದ ಇವನು ಕುಲಕ್ಷಯಕ್ಕೆ ಕಾರಣನಾಗ್ಬಿಡ್ತಾನೆ ಇವನು, ಆದ್ದರಿಂದ ಇವನನ್ನು ಕೈ ಬಿಡಬೇಕು ಅಂತ ಹೇಳಿದ್ದ ಅಂತ. ಅರ್ಜುನ ಅದನ್ನು ನೆನಪಿಸಿಕೊಳ್ತಾನೆ. ಇದೆಲ್ಲವನ್ನೂ ಅವನು ಅವತ್ತೇ ಕಂಡಿದ್ದ ಅಂತ. ಇದಂ ಪಶ್ಯನ್, ಇದು ವಿದುರನಿಗೆ ಕಾಣಿಸಿತ್ತು ಅಂತ ಹೇಳುವಾಗ ಹೇಳ್ತಾನೆ ಮಹಾಪ್ರಾಜ್ಞ ಅಂತ. ಕಾಣಿಸಿದ್ದದೆ ಭವಿಷ್ಯದ ಹೇಳುವ ವಿದ್ಯೆಯಿಂದಾಗಿ ಅಲ್ಲ, ಅವನ ಪ್ರಜ್ಞೆಯಿಂದಾಗಿ ಕಾಣಿಸಿತ್ತವನಿಗೆ. ಎಲ್ಲರನ್ನೂ ಇವನು ಸಾಯುವಂತೆ ಮಾಡ್ತಾನೆ ಅಂತ. ಅದಾಯಿತು ಈಗ ಅಂತ ಹೇಳ್ತಾನೆ ಅರ್ಜುನ. ಅದರ ಪರಿಣಾಮವಾಗಿಯೇ ಅಂದರೆ ಈ ದುರ್ಯೋಧನನನ್ನು ಕೈ ಬಿಡದ ಅಂತ ಹೇಳುವಾಗ ಅವನನ್ನು ಪುರಸ್ಕರಿಸಬಾರ್ದಾಗಿತ್ತು ಅಟ್ಲೀಸ್ಟ್. ಈಗ ಧೃತರಾಷ್ಟ್ರ ಏನು ಮಾಡ್ದ ಅಂದರೆ ಅವನೇ ಮುಖ್ಯ ಆಗಿಬಿಟ್ನಲ್ಲ, ಅದನ್ನಾದರೂ ಮಾಡ್ಬೋದಾಗಿತ್ತು, ಅದನ್ನು ಮಾಡಲಿಲ್ವಲ್ಲ. ಅದರ ಪರಿಣಾಮವನ್ನು ನೋಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಅರ್ಜುನ. ಏನು ಅಂತ ಅಂದರೆ ಇವನು ಶರತಲ್ಪಗತಂ ಕೃಪಂ ಅಂತ. ಅಂದರೆ ಆಚಾರ್ಯ ಕೃಪರು ಕೂಡ ಶರತಲ್ಪದಲ್ಲಿ ಮಲಗಿಬಿಟ್ರು ಅಂತ. ಶರತಲ್ಪ ಅಂದರೆ ಬಾಣದ ಹಾಸಿಗೆ ಅಂತ. ಭೀಷ್ಮ ಮಲಗಿದಾನಲ್ಲ, ಅಂದರೆ ಅಲ್ಲಿ ಕೃಪರು ಶರತಲ್ಪದಲ್ಲಿದ್ದರು ಅಂತ. ಏನಾಗಿತ್ತು, ಇವನು ಬಿಟ್ಟ ಬಾಣಗಳು ಇಡೀ ಮೈಯನ್ನು ಹೊಕ್ಕಿಬಿಟ್ಟಿತ್ತಲ್ಲ ಎಲ್ಲ ಕಡೆಗೆ. ಅಲ್ಲಿಗೆ ರಥದಲ್ಲಿ ಕುಳಿತು ಹೀಗೆ ಅವರು ಮಲಗಿಕೊಂಡ್ರೆ ದೇಹ ರಥದ ಇದಕ್ಕೆ ತಾಗೋದಿಲ್ಲ ಅಂತ, ಅಷ್ಟೊಂದು ಬಾಣಗಳು ರಥದ ಮೇಲ್ಮೈಗೆ ತಾಗೋದಿಲ್ಲ ಅಂತ, ಬಾಣಗಳೇ ಇದಾಗಿದೆ ಅಂತ. ಹಾಗಾಗಿ ಕೃಪರು ಶರತಲ್ಪದಲ್ಲಿ ಮಲಗಿದಂತ ಆಗಿಬಿಡ್ತು ಅಂತ ಹೇಳ್ತಾನೆ. ಧಿಗಸ್ತು ಕ್ಷತ್ರಮಾಚಾರಂ ಧಿಗಸ್ತು ಬಲಪೌರುಷಂ ಅಂತ. ಈ ಕ್ಷತ್ರಿಯರ ಈ ಕ್ರಮಗಳಿವೆಯಲ್ಲ, ಇದಕ್ಕೆ ಧಿಕ್ಕಾರವಿರಲಿ ಅಂತ. ಕ್ಷತ್ರಿಯರ ಕ್ರಮ ಅಂದರೆ ಯುದ್ಧ ಮಾಡಬೇಕು ಅಂತ, ಯಾರು ಎದುರಿಗೆ ಬಂದು ನಿಂತರೂ ಯುದ್ಧ ಮಾಡಬೇಕು, ಅದು ಗುರುವೋ ಇನ್ನೊಬ್ಬನೋ ಅಂತ. ಈ ಕ್ಷತ್ರಿಯರ ಕ್ರಮಕ್ಕೆ ಧಿಕ್ಕಾರ. ಧಿಗಸ್ತು ಬಲಪೌರುಷಂ ಅಂತ. ಶಕ್ತಿ ಮತ್ತು ಪೌರುಷ ಇದೆಯಲ್ಲ, ಇದಕ್ಕೆ ಧಿಕ್ಕಾರ ಅಂತ. ಯಾಕೆಂದರೆ ಶಕ್ತಿ ಪೌರುಷ ಇಲ್ಲದೇ ಇದ್ದರೆ ಅರ್ಜುನ ಯುದ್ಧಕ್ಕೆ ಬರೋಕ್ಕೆ ಸಾಧ್ಯ ಇಲ್ವಲ್ಲ. ಯಾಕೆ ಅವನು ಯುದ್ಧಕ್ಕೆ ಬರಬೇಕಾಯ್ತು ಅಂದರೆ ಅವನಿಗೆ ಸಾಮರ್ಥ್ಯ ಇದ್ದಿದ್ದಕ್ಕೆ ಅಂತ. ಹಾಗಾಗಿ ನನ್ನ ಸಾಮರ್ಥ್ಯಕ್ಕೂ ಧಿಕ್ಕಾರ ಅಂತ ಧಿಕ್ಕಾರಕ್ಕೆ ಹೋಗ್ತಾನೆ. ಇವನು ಎಷ್ಟು ಸೆನ್ಸಿಟಿವ್ ಅಥವಾ ಎಷ್ಟು ಅಲ್ವಾ ತುಂಬ ಅಂದ್ರೆ ಆ ಟೈಮಲ್ಲಿ ನೋಡಿ, ಈಗ ಅಲ್ಲಿ ತುಂಬ ಕಷ್ಟಪಟ್ಟು ಆ ಜಯದ್ರಥನ ಸಾಯಿಸಿದಾನೆ, ಅವನು ಸೋಲಿಸಿದ್ದಾನೆ. ವಿಜಯೋತ್ಸಾಹದಲ್ಲಿದ್ದಾರೆ. ಆ ಟೈಮಲ್ಲಿ ಇವ್ರು ಬಂದು ಬಾಣ ಬಿಟ್ಟಾಗ ಇವನು ಬಾಣ ಬಿಡ್ತಾನೆ. ಬಟ್ ಸ್ಟಿಲ್ ಆ ಟೈಮಲ್ಲೂ ಕೂಡ ಇವನಿಗೆ ಕನ್ಸರ್ನ್. ಹೌದು, ನನಗೆ ಸುಮಾರು ಜನ ಹೇಳ್ತಾರೆ ಅರ್ಜುನನ ಪರ. ನಾನು ಅರ್ಜುನನ ಪರ ಅನ್ನೋದು ನನಗೇನೂ ಇಲ್ಲ. ಆದರೆ ಇಷ್ಟು ಕಡೆ ನೋಡಿದರೆ ಎಷ್ಟು ಸಂವೇದನಾಶೀಲ ಅಂತ ಅನ್ಸ್ಬಿಡುತ್ತೆ. ಅಂದರೆ ಸರ್ ಇಷ್ಟ ಆಯ್ತಲ್ಲ, ಒಂದೇ ಒಂದು ಕ್ಷಣ ಜಯದ್ರಥನನ್ನು ಕೊಂದು ಅವನು ವಿಜಯೋತ್ಸವ ಆಚರಿಸಿದ ಅಂತಿಲ್ಲ ಇಲ್ಲಿ. ಹೌದಲ್ವಾ? ಕೊಂದ ಸುಮ್ಮನೆ ಇದ್ದಾನ ಅವನಿಗೆ ಏನೂ ಅನ್ನಿಸ್ಲೇ ಇಲ್ವೇನೋ ಅಂತ. ಯಾರನ್ನೋ ಕೊಂದ್ರೆ ಏನೋ ಅನ್ನೋ ಥರ ಅವನು ತಲೆಬಿಸಿ ಬೇರೆ ಅಂತ. ಅಂದರೆ ಜಯದ್ರಥನನ್ನು ಕೊಂದೆ ಅನ್ನೋದ್ರಲ್ಲೂ ಅವನಿಗೇನು ಅಪಾರ ತೃಪ್ತಿ ಇಲ್ಲ ಅಂತ. ನೆನ್ನೆ ಮಗ ಸತ್ತ ಅನ್ನುವ ನೋವಿಗೆ ಮಾತಾಡಿದ್ದಾನೆ, ಇವತ್ತು ಕೊಲ್ಲಬೇಕು, ಅದಕ್ಕೆ ಕೊಂದ, ಮುಗೀತಷ್ಟೆ. ಅವನದ್ದು ಇದೇ ಇಲ್ಲ ಅದರಲ್ಲಿ ಅಂತ. ಆದರೆ ನೋವಾಗುತ್ತಾ ಇರೋದು ಯಾವುದಕ್ಕೆ ಅಂದರೆ ಕೃಪರಿಗೆ ಬಾಣ ಬಿಟ್ಬಿಟ್ನಲ್ಲ ಅಂತ ನೋವಾಗುತ್ತೆ ಅಂತ. ಹಾಗಾಗಿ ಬಹಳ ಸಂವೇದನಾಶೀಲ. ಅವನನ್ನು ಹೋಲಿಸೋದಕ್ಕೆ ಅಲ್ಲಿ ಯಾರೂ ಇನ್ನೊಬ್ಬರಿಲ್ಲ ಅಂತಲೇ ಅನಿಸುತ್ತೆ. ಮಹಾಭಾರತದಲ್ಲಿ ಅಷ್ಟು ಸಂವೇದನಾಪೂರ್ಣವಾದ ಒಬ್ಬ ವ್ಯಕ್ತಿ, ಅದರಲ್ಲೂ ಇಷ್ಟು ಸಾಮರ್ಥ್ಯ ಇದ್ದು, ಅದು ಯಾಕೆ ನಮ್ಮವರು ಸಾವಿರ ವರ್ಷದಿಂದ ಅವನನ್ನು ಅಹಂಕಾರಿ, ಸ್ತ್ರೀಲೋಲ ಅಂತೆಲ್ಲ ಹೇಳ್ಕೊಂಬಂದರು, ಅದು ಏನು ನೋಡಿ ಹೇಳಿದ್ರು ಅಂತಲೇ ಗೊತ್ತಾಗೋದಿಲ್ಲ ಅಂತ. ಎಲ್ಲೂ ಕಾಣಿಸೋದಿಲ್ಲ ಒಂದು ಆ ಥರದ್ದು. ನಮಗೆ ಆ್ಯಕ್ಚುಲಿ ನನಗೆ ನಮ್ಮ ಮಹಾಭಾರತ, ದೂರದರ್ಶನ ಮಹಾಭಾರತ ನೋಡಿದವ್ರಿಗೆ ನಾವು ಚಿಕ್ಕವರದ ಅರ್ಜುನ ಅಂದರೆ ವೀರ ಅರ್ಜುನ ಅಷ್ಟೇ ನಮ್ಮ ತಲೆಯಲ್ಲಿದ್ದು. ಅವನು ಬಲಶಾಲಿ, ಅವನು ವೀರ ಅಂಥೇಳಿ.
ನಾವು ಮಹಾಭಾರತ ನೋಡಿದಾಗಲೇ ಫಸ್ಟ್ ಗೊತ್ತಾಗಿದ್ದು ಓ ಇಷ್ಟೊಂದು ಇವನು ಕಣ್ಣೀರು ಸುರಿಸ್ತಾನ. ಆ ಮಹಾಭಾರತಲ್ಲೂ ಇದನ್ನು ತೋರಿಸಿದ್ದಾರೆ. ಸೊ ಅಲ್ಲಿ ನಮ್ಗೆ ಫಸ್ಟ್ ರಿಯಲೈಸ್ ಆಗಿದ್ದು, ಯಾಕೆಂದರೆ ನಾವು ಡೀಟೇಲ್ಗೆ ಹೋಗಲ್ವಲ್ಲ ಸರ್ ಬಹಳ ಸಲ. ನಾವು ಅಂದರೆ ಪರ್ಸೆಪ್ಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ ಜನರೇಷನ್ ಟು ಜನರೇಷನ್. ಹೌದು, ಕೃಷ್ಣ ಹೀಗೆ, ಅರ್ಜುನ ಹೀಗೆ ಅಂತ ಅದನ್ನೇ ನಾವು ನಂಬ್ಕೊಂಡು ಬರ್ತೀವಿ. ಆಳ ಕೇಳಿದ್ರೆ ನೋಡಿದಾಗಲೇ ಗೊತ್ತಾಗುತ್ತೆ ಅವ್ರು ನಿಜವಾದ ವ್ಯಕ್ತಿತ್ವ ಏನು ಅಂತ ಹೇಳಿ. ಅಲ್ಲಿ ಬಿ ಆರ್ ಚೋಪ್ರಾ ಅವರ ಇದರಲ್ಲಿ ಅರ್ಜುನನನ್ನು ಹಾಗೆ ಚಿತ್ರಿಸಿದ್ದಾರೆ ಮೂಲಕ್ಕೆ ಹೊಂದುವಂತೆ. ಮತ್ತೆ ಅರ್ಜುನ ಪಾತ್ರಧಾರಿಯು ಅದೇ ತರದ ಇದನ್ನು ಕೊಟ್ಟಿದ್ದಾರೆ. ಹೌದು ಫಿರೋಜ್ ಖಾನ್ ಅಂತ ಆ ಎರಡೂ ಅಂದ್ರೆ ವೀರತನವನ್ನು ತೋರಿಸ್ತಿದ್ದ, ಆ ಸಂವೇದನಶೀಲತೆಯನ್ನು ಚೆನ್ನಾಗಿ ತೋರಿಸ್ತಿದ್ದ. ಅದು ಒಂದು ವಿಡಿಯೋ ಇದೆ, ನಮ್ಮ ಮುಂಚೆನೇ ಹೇಳಿದ ಆ ವಿಡಿಯೋ ತುಂಬ ವೈರಲ್ ಆಗಿತ್ತು. ಆ ವಿಡಿಯೋ ಅದು ಲಾಸ್ಟ್ ಡೇ ಆಫ್ ಇದು. ಹೌದು, ನಾನು ನೋಡಿದೆ ಮಹಾಭಾರತ ಶೂಟಿಂಗ್ನ ಲಾಸ್ಟ್ ಡೇ. ಇವ್ನು ನಿಜವಾಗ್ಲೂ ಅಳ್ತಾ ಇದ್ದಾನೆ ಇವನು ಫಿರೋಜ್ ಖಾನ್, ಅವನು ಈಸ್ ಕ್ರೈಯಿಂಗ್. ಅದ್ರ ವಿಡಿಯೋ ಕೂಡ ನಾನು ನೋಡಿದ್ದೀನಿ. ಸೊ ಹಾಗೆ ನೋಡಿ, ಅಂದ್ರೆ ಅವನು ಹುಡುಕೊಂಡು ಬಂತ ಆ ಪಾತ್ರ ಅಲ್ವಾ. ನನಗೆ ಅವರನ್ನ ಘಾಸಿಪಡಿಸ್ಬೇಕು ಅಂತ ಒಂದು ಚೂರು ಇರಲಿಲ್ಲ. ಆದರೂ ಅವರಿಗೆ ಪೆಟ್ಟಾಯ್ತಲ್ಲ ಅನ್ನೋದು ನನಗೆ, ಅಂದರೆ ನನ್ನ ಪ್ರಾಣಾನ್ ಪೀಡೆಯ ತೀವಮೆ ಅಂತ, ಅಂದರೆ ನನ್ನ ಪ್ರಾಣಗಳನ್ನೇ ಅಂದರೆ ಜೀವ ಹೋದಂಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ನಾನು. ಪ್ರಾಣಾನ್ ಪೀಡೆಯ ತೀವಮೆ ಅನ್ನುವಾಗ ಅಂದರೆ ಜೀವ ಹೋಗುವಾಗ ಭಾಳ ನೋವಾಗುತ್ತಲ್ಲ, ಆ ಪ್ರಮಾಣದ ನೋವಾಗ್ತಾ ಇದೆ ನನಗೆ ಅಂತ ಹೇಳ್ತಾನೆ ಅರ್ಜುನ. ಅದಕ್ಕೆ ತನ್ನನ್ನೇ ಎಳೆದುಕೊಳ್ತಾನೆ ಕೃಷ್ಣ. ಇದಕ್ಕೆ ಕಾರಣ ಮಗ ಸತ್ತ ಅನ್ನುವ ನನ್ನ ನೋವಿದೆಯಲ್ಲ, ಅದು ಈ ಕೆಲಸ ಮಾಡ್ತು ಅಂತ ಹೇಳ್ತಾನೆ. ಅಂದರೆ ನಾನು ಅವರಿಗೆ ಗಾಯ ಆಗಬಾರದು ಅಂತ ಬಾಣ ಬಿಡ್ತಾ ಇದ್ರೂ ಅವ್ರಿಗೆ ಯಾಕೆ ಮೂರ್ಛೆ ತಪ್ಪಿರಬೇಕು ಅಂತ ಅವನ ಒಂದು ಅಸೆಸ್ ಮಾಡೋದು. ಅವನು ಯಾಕೆ ಮೂರ್ಛೆ ತಪ್ಪಿದ್ರು ಅಂದರೆ ಮಗ ಸತ್ತಿದ್ದಾನೆ ಅನ್ನುವ ಆಕ್ರೋಶ ಹೋಗ್ತಾ ಇಲ್ಲ ನನಗೆ. ಆ ಆಕ್ರೋಶದಲ್ಲಿ ನಾನು ಮೆತ್ತಗೆ ಬಿಟ್ಟರು ಬಾಣ ಜೋರಾಗಿ ಹೋಗಿರಬೇಕು ಅಂತ. ಅದು ಇಳಿತಾ ಇಲ್ಲ ಅಂತ, ಆ ನೋವು ಇಳಿತಾ ಇಲ್ಲ ಅಭಿಮನ್ಯುವಿನ ಇದು ಅಂತ ಹೇಳ್ಕೊಳ್ತಾನೆ. ಅಂದರೆ ತಾನೇ ಕಾರಣ ಅಂತಲೇ ಅದಕ್ಕೆ ಗುರುತಿಸ್ಕೊಳ್ತಾನೆ. ಇದನ್ನು ಹೇಳುವಾಗ ಒಂದು ಗುರುವನ್ನು ಹೇಗೆ ನೋಡಬೇಕು ಅನ್ನುವ ಒಂದು ಮಾತಾಡ್ತಾನೆ. ಉಪಾಕೃತ್ಯತು ವೈ ವಿದ್ಯಾಂ ಆಚಾರ್ಯೇಭ್ಯೋ ನರರ್ಷಭಾ ಪ್ರಯಚ್ಛಂತೀಹ ಏ ಕಾಮಾನ್ ದೇವತ್ವಮುಪಯಾಂತಿತೆ. ಒಬ್ಬ ಗುರುವಿನಿಂದ ವಿದ್ಯೆ ಪಡೆದುಕೊಂಡ ಮೇಲೆ ಗುರುವಿನ ಆಕಾಂಕ್ಷೆಗಳನ್ನು ಈಡೇರಿಸಿದರೆ ಆ ಶಿಷ್ಯ ದೇವರಾಗ್ತಾನೆ ಅಂತ. ದೇವತ್ವಂ ಉಪಯಾಂತಿತೆ ಅಂತ. ಅವರಿಗೇನೋ ಆಗಬೇಕಾಗಿದೆ ಅದನ್ನು ಪೂರೈಸಿಕೊಡ್ಬೇಕು ಅಂತ. ಅದಕ್ಕೆ ನಮ್ಮಲ್ಲಿ ಹಿಂದೆ ಗುರುದಕ್ಷಿಣೆ ಅಂತ ಒಂದು ಮಾತಿತ್ತು. ಈ ಫೀಸ್ ಕಟ್ಟೋದು ಅನ್ನೋ ಥರದ್ದು ಇರಲಿಲ್ವಲ್ಲ, ಉಚಿತವಾಗಿ ಶಿಕ್ಷಣ ಪಡ್ಕೋತಾ ಇದ್ರು, ಅಥವಾ ಹೇಗೆ ಪಡ್ಕೊಂಡ್ರೂ ಕೂಡ. ಆಮೇಲೆ ಅದು ಗುರುದಕ್ಷಿಣೆ ಅಂತ. ಗುರುದಕ್ಷಿಣೆ ಅಂದರೆ ದುಡ್ಡು ಕೊಡ್ತಾ ಇದ್ರು ಅಂತಲ್ಲ, ಗುರುವಿನಲ್ಲಿ ಕೇಳ್ತಾ ಇದ್ರು ನಿಮ್ಗೆ ಏನು ಮಾಡಿಕೊಡ್ಲಿ ನಾನು ಅಂತ. ಅವ್ರದ್ದೇನೋ ಒಂದು ಇದ್ದರೆ ಅವ್ರು ಹೇಳ್ತಾ ಇದ್ರು, ಅದನ್ನು ಇವರು ಈಡೇರಿಸಿ ಅಲ್ಲಿಂದ ಹೊರಡ್ತಾ ಇದ್ರು. ಹಾಗೆ ಯಾರು ಮಾಡ್ತಾನೋ ಶಿಷ್ಯ ಅವನು ದೇವರಾಗ್ತಾನೆ. ಏತು ವಿದ್ಯಾಮುಪಾದಾಯ ಗುರುಭ್ಯ ಪುರುಷಾಧಮಾಃ ಘ್ನಂತಿ ತಾನೇವ ದುರ್ವೃತ್ತಾಃ ತೇವೈ ನಿರಯಗಾಮಿನಃ. ಇನ್ನು ಯಾರು ವಿದ್ಯೆ ಪಡೆದುಕೊಂಡ ಗುರುವನ್ನೇ ಹಿಂಸಿಸ್ತಾರೋ ಅವರು ನರಕಕ್ಕೆ ಹೋಗ್ತಾರೆ. ಹಾಗಾಗಿ ನಾನೀಗ ಮಾಡಿದ ಕೆಲಸ ಇದೆಯಲ್ಲ, ಇದು ನರಕಕ್ಕೆ ಹೋಗುವ ಕೆಲಸ ಅಂತ ಹೇಳ್ತಾನೆ. ತದಿದಂ ನರಕಾಯ ಅದ್ಯ ಕೃತಂಕರ್ಮಮಯ ಧ್ರುವಂ. ಧ್ರುವಂ ಅಂದರೆ ಸಂಶಯವೇ ಇಲ್ಲ, ನಾನೀಗ ಮಾಡಿದ ಕೆಲಸ ನನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾನೆ. ನನಗೆ ಮೊದಲಿಗೆ ಅಸ್ತ್ರಗಳನ್ನು ಕೊಟ್ಟಾಗ ಕೃಪಾಚಾರ್ಯರೇ ಈ ಮಾತು ಹೇಳಿದ್ರು ಅಂತ. ಅಂದರೆ ಮೊದಲು ಅವ್ರ ಹತ್ರನೇ ಕಲ್ತಿದ್ದಲ್ಲ. ಎತ್ತತ್ ಪೂರ್ವಮುಪಾಕುರುವನ್ ಅಸ್ತ್ರಂ ಮಾಮಬ್ರವೀತ್ ಕೃಪಃ ಅಂತ. ಅಂದರೆ ಕೊಡುವಾಗ ಎಚ್ಚರಿಕೆ ಕೊಡ್ತಾರೆ ಯಾವಾಗಲೂ ಅಸ್ತ್ರಗಳನ್ನು. ಅಂದರೆ ಅದು ಅಣುಬಾಂಬ್ಗಳಿದ್ದ ಹಾಗಲ್ವಾ. ಹಾಗಾಗಿ ಅದನ್ನು ಕೊಡುವಾಗ, ಅಣುಬಾಂಬ್ ಅಂತಲೂ ಅಲ್ಲ, ಒಂದು ಪಿಸ್ತೂಲ್ ಕೊಡುವಾಗಲೂ, ಪೊಲೀಸ್ ಆಫೀಸರಿಗೆ ಪಿಸ್ತೂಲ್ ಬಳಕೆ ಕೊಡುವಾಗಲೂ ಎಚ್ಚರಿಕೆ ಅಷ್ಟು ಕೊಡ್ತಾರೆ. ಯಾವಾಗ ಬಳಸಬೇಕು, ಯಾವಾಗ ಬಳಸಬಾರ್ದು, ಅದನ್ನು ಅನ್ಲೋಡ್ ಮಾಡಿ ಇಡಬೇಕು, ಈ ಥರ ಕೊಡ್ತಾರಲ್ಲ. ಅದನ್ನು ಅವ್ರು ಹೇಳಿದ್ರು ಏನು ಅಂದರೆ ನಕಥಂಚನ ಕೌರವ್ಯ ಪ್ರಹರ್ತವ್ಯಂ ಗುರಾವಿತಿ. ನನಗೆ ಅಸ್ತ್ರ ಕೊಡುವಾಗ ಹೇಳಿದರು ಯಾವುದೇ ಕಾರಣಕ್ಕೂ ಇದನ್ನು ಗುರುವಿನ ಮೇಲೆ ಪ್ರಯೋಗ ಮಾಡಬೇಡ ಅಂತ ಹೇಳಿದರು. ಆದರೆ ಅದೇ ಆಚಾರ್ಯರ ಮೇಲೆ ನಾನು ಬಾಣ ಬಿಟ್ಟುಬಿಟ್ಟೆ ಅಂತ. ಕೃಪಾಚಾರ್ಯರಿಗೆ ನಮಸ್ಕಾರ, ಇಂಥ ನನಗೆ ಧಿಕ್ಕಾರ ಅಂತ ಹೇಳ್ತಾನೆ. ನಮಸ್ತಸ್ಮೈ ಸುಪೂಜ್ಯಾಯ ಧಿಗಸ್ತು ಮಮ ವಾರ್ಷ್ಣೇಯ. ಅವರಿಗೆ ನಮಸ್ಕಾರ, ನನಗೆ ಧಿಕ್ಕಾರ. ಸೊ ಅದು ಭಾಳ ಅದ್ಭುತವಾದ ಎಪಿಸೋಡ್. ಎರಡು ವಿಚಾರಗಳು ಇದರಲ್ಲಿ ಬಂತು. ಒಂದು ಕಥೆ, ಏನು ಸ್ವಾರಸ್ಯಕರವಾದ ಕಥೆ, ಆದರೆ ಮೂಲ ಮಹಾಭಾರತದಲ್ಲಿ ಅದ್ರ ಬಗ್ಗೆ ಒಂದು ಸರ್ ಹೇಳಿದರು. ಜೊತೆಗೆ ಅರ್ಜುನನ ವ್ಯಕ್ತಿತ್ವ ಮತ್ತೊಂದು ಸಲ ಏನು ಹೇಳಿ ತನ್ನ ನಿಜವಾದ ಸ್ವರೂಪ, ನಿಜವಾದ ರೂಪ ಏನು ಅರ್ಜುನಂದು, ಅದು ನಮಗೆ ವ್ಯಕ್ತ ಆಗ್ತಾ ಹೋಯಿತು ಈ ಒಂದು ಎಪಿಸೋಡಲ್ಲಿ. ಭಾಳ ಹೃದಯಸ್ಪರ್ಶಿಯಾದ ಅದ್ಭುತವಾದ ಕಥಾನಕ, ಅದ್ಭುತವಾದ ವಿಚಾರ. ಸೊ ಎಲ್ಲವನ್ನೂ ಹೇಳಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.
ಸೊ ಸ್ನೇಹಿತರೆ, ಹಾಗಾದರೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವು ನೋಡ್ತಾ ಇದ್ರಲ್ಲ, ನಿಮ್ಮ ಜೊತೆಗೆ ಒಂದು 4 ರಿಂದ 5 ಜನ 5 ಹೊಸ ಗ್ರೂಪ್ಗಳಿಗೆ ಶೇರ್ ಮಾಡಿ. ಸೊ ದಟ್ ನಾವು ಮಾಡ್ತಿರುವಂಥ ಪ್ರಯತ್ನ ಇನ್ನೊಂದಷ್ಟು ಜನರಿಗೆ ರೀಚ್ ಆಗಲಿ, ಸಾರ್ಥಕ ಆಗಲಿ ಅಂತ ಕೇಳಿಕೊಂಡು ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ.